ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ. ವೀಕ್ಷಕರೇ, ಈಗ ನಾನು ಸಮ್ಮರಿಗೋಸ್ಕರವಾಗಿಯೇ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲಿದೆ ನೋಡಿ. ಇದಕ್ಕೋಸ್ಕರನೇ ನಾನು 3 ಬಗೆಯಾದಂತಹ ಒಂದು ಪಾನೀಯಗಳನ್ನು ತೋರಿಸ್ತಾ ಇದ್ದೀನಿ. ಇದು ಹೆಲ್ತ್ ವೈಸ್ ತುಂಬ ಅಂದರೆ ತುಂಬನೇ ಹೆಲ್ದಿ ಪಾನೀಯಗಳು. ಸೊ ನಾನು ಮೊದಲಿಗೆ ಮಸಾಲೆ ಮಜ್ಜಿಗೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಅದಾದಮೇಲೆ ಬೆಲ್ಲ ಮತ್ತು ಪುದೀನ ಹಾಕಿಬಿಟ್ಟು ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ಸ್ ಮಾಡಿ ತೋರಿಸ್ತೀನಿ. ಅದಾದ ನಂತರ ಟೊಮೆಟೊ ಮತ್ತು ಮಿಂಟ್ ಹಾಕಿಬಿಟ್ಟು ಒಳ್ಳೆ ಮತ್ತೊಂದು ಕೂಲ್ ಡ್ರಿಂಕ್ಸ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಮೊದಲಿಗೆ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಬಿಟ್ಟು ನೀವು ಅದರ ಅನುಸಾರ ತಗೊಳ್ಳಿ. ಅದಾದ ನಂತರ ಇಲ್ಲಿ ನಾನೊಂದು 4ರಿಂದ 5 ಪೊಳಕು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ. ಅದಾದ ನಂತರ ಒಂದು 5-6 ಎಲೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆ ಮೊಸರು ಹಾಕಿದ್ನಲ್ಲ ಅದೇ ಕಪ್ಪಲ್ಲೇನೆ 1 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ, ಇಷ್ಟನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಇದನ್ನು ಇವಾಗ ನಾನು ಒಂದು ಸರಿ ಗ್ರೈಂಡ್ರ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ನೋಡಿ, ಗ್ರೈಂಡ್ರ್ ಆಗೋಗಿದೆ. ಈಗ ಇದಕ್ಕೆ ಇನ್ನು 1 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. ನೋಡಿ, ಇಲ್ಲಿ ನೀವು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಮಜ್ಜಿಗೆಗೆ ಅಷ್ಟು ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ವೀಕ್ಷಕರೇ, ರೆಡಿ ಆಗೋಯ್ತು ಮಸಾಲ ಮಜ್ಜಿಗೆ. ಇಲ್ಲಿ ಕೆಲವರು ಇಷ್ಟಪಡೋ ಅಂಥವ್ರು ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಹಸಿಮೆಣಸಿನ್ಕಾಯಿ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಯಾಕೆ ಅಂದರೆ ಶುಂಠಿನಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಏನು ನಾನು ಕರಿಬೇವು ಎಲ್ಲ ಹಾಕಿದ್ದೀನಿ, ಅದೇ ಮಸಾಲೆ ಸಾಕಾಗುತ್ತೆ ವೀಕ್ಷಕರೇ. ನೋಡಿ, ಇವಾಗ ನಾನು 2ನೇ ಪಾನೀಯ ಮಾಡ್ತಾ ಇದ್ದೀನಿ. ಬೆಲ್ಲ ಮತ್ತು ಮಿಂಟ್ ಲೀವ್ಸಿಂದ ಜ್ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 1/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ನಾನು ಒಂದು ಅರ್ಧ ಒಳಕ್ಕೆ ನಿಂಬೆಹಣ್ಣನ್ನು ಕೂಡ ಹಿಂಡ್ತೀನಿ ವೀಕ್ಷಕರೇ. ನೋಡಿ, ಇಷ್ಟನ್ನು ಹಾಕಿದ ನಂತರ ಇದಕ್ಕೆ ಒನ್ಸ್ ಅಗೇನ್ 1 ಗ್ಲಾಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ತೀನಿ. ಸ್ವಲ್ಪ ತಂಪಾಗಿರಲಿ ಅನ್ನೋದಕ್ಕೋಸ್ಕರ, ತಣ್ಣಗಿರಲಿ ಅನ್ನೋದಕ್ಕೆ ಒಂದೇ ಒಂದು ಐಸ್ ಕ್ಯೂಬ್ ಕೂಡ ಹಾಕಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಇದನ್ನು ಕೂಡ ನಾನು ಒಂದು ಸರಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ನೋಡಿ ವೀಕ್ಷಕರೇ, ರೆಡಿ ಆಗೋಯ್ತು ಈ ಒಂದು ಪುದೀನ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ರುಬ್ಕೊಂಬಂದಿರೋದು. ಇದಕ್ಕೂ ಕೂಡ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೋಡಿ, ಇಲ್ಲಿನೂ ಕೂಡ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ಈ ಒಂದು ರುಬ್ಕೊಂಡಿರೋದನ್ನು ಕೂಡ ಈಗ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ? ಇದಾದ ನಂತರ 1/4 ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ, 1 ಚಿಟಿಕೆಯಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಚಾಟ್ ಮಸಾಲ ಇದ್ದರೆ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆಯೇ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಈಗ 3ನೇ ಪಾನೀಯ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೊಮೆಟೊ ಹಾಕಿದ್ದೀನಿ. ಆಮೇಲೆ ಡ್ರೈ ಮ್ಯಾಂಗೋ ಪೌಡರ್ ಅಂತ ಸಿಗುತ್ತೆ ಆಚೆ ಕಡೆ, ಅದನ್ನು ಹಾಕಿದ್ದೀನಿ 1/4 ಟೇಬಲ್ ಸ್ಪೂನಷ್ಟು. ಮತ್ತು 1/4 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಹಾಕ್ತೀನಿ. ಅದಾದ ನಂತರ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, ಇಷ್ಟನ್ನು ಆ್ಯಡ್ ಮಾಡಿದ ನಂತರ ಅದಕ್ಕೆ ಒಂದೇ ಒಂದು ಐಸ್ ಕ್ಯೂಬ್ ಕೂಡ ಹಾಕಿದ್ದೀನಿ. ಐಸ್ ಕ್ಯೂಬ್ ಹಾಕಿದ ನಂತರ ಇದನ್ನು ಕೂಡ ಒಂದ್ಸರಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇದು ಕೂಡ ಕ್ಲೀನಾಗಿ ರುಬ್ಕೊಂಡಿದ್ದೀನಿ. ಇಲ್ಲಿ 1 ಗ್ಲಾಸಷ್ಟು ಮತ್ತು 1 ಕಪ್ಪಷ್ಟು ಮತ್ತೆ ಗೇನು ನೀರನ್ನು ಮಿಕ್ಸ್ ಮಾಡ್ತೀನಿ. ಇಲ್ಲಿನೂ ಕೂಡ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ಅಂತೇಳ್ಬಿಟ್ಟು ಅದರ ಅನುಸಾರವಾಗಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, 3 ತರಹದ ಒಂದು ಬಿಸಿಲನ್ನ ತಣಿಸುವಂಥ, ಒಂದು ದೇಹಕ್ಕೆ ತಂಪು ಕೊಡುವಂಥ 3 ಥರದ ಹೆಲ್ತ್ ಡ್ರಿಂಕ್ಸ್ ಮಾಡಿದ್ದೀನಿ ವೀಕ್ಷಕರೇ. ಹೇಗೂ ಈಗ ಸಮ್ಮರ್ ಇದೆ, ತುಂಬನೇ ಬಿಸಿಲಿದೆ ಈ ಸರಿವಂತೂ. ಸೊ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಮನಸ್ಸಿಗೂ ಕೂಡ ಒಂದು ಆಹ್ಲಾದಕರ ಅನಿಸುತ್ತೆ, ಮತ್ತು ಬಾಡಿ ಕೂಡ ಕೂಲ್ ಆಗುತ್ತೆ ವೀಕ್ಷಕರೇ. ಈ ಪುದೀನ ಹಾಕಿರೋದ್ರಿಂದ ಸೊ ಮನಸ್ಸನ್ನು ಕೂಡ ಒಳ್ಳೆ ರಿಫ್ರೆಶ್ ಆದಂಗೆ ಆಗುತ್ತೆ. ಸೊ ನೀವು ಕೂಡ ಒಂದ್ಸರಿ ಖಂಡಿತ ಟ್ರೈ ಮಾಡಿ ವೀಕ್ಷಕರೇ, ತುಂಬನೇ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.